Hey everyone, before we go further, do not forget to click on the subscribe button and on the bell icon so that you will not miss our videos. And if you like this video, click on like and share with somebody. ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಎಲ್ಲ ಸಹೋದರರಿಗೂ ನನ್ನ ವಂದನೆಗಳು. Praise the Lord. We greet you all the brothers and sisters in the name of our Lord and Savior Jesus Christ. ಪ್ಯಾಷನ್ ಲೈಟ್ ಹೌಸ್ ಈ ಸಭೆಯ ಮೂಲಕ ನಡೆಯುವಂತ ಈ ಒಂದು ಲೈವ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. We welcome all of you, those who are watching in this Passion Lighthouse live program. ಈ ಮೂಲಕವಾಗಿ ಕರ್ತನು ನಿಮ್ಮನ್ನು ಸಂಧಿಸುವ ಕೊಟ್ಟ ಕೃಪೆಗಾಗಿ ವಂದನೆ ಹೇಳ್ತೇನೆ. I want to thank God for giving opportunity to meet you in this passion. ಪಾಸ್ಟರ್ ವಿಕಾಸ್ ಅವರು ನಮಗೆ ತುಂಬಾ ಆತ್ಮೀಯರಾಗಿದ್ದಾರೆ. Pastor Vikas is very good friend of mine. ಕರ್ತನ ಒಳ್ಳೆ ಸೇವೆ ಅವರು ಮಾಡ್ತಾ ಇದ್ದಾರೆ. He is doing very good ministry. ಕರ್ತನು ಅವರನ್ನು ಶಕ್ತವಾಗಿ ಉಪಯೋಗ ಮಾಡ್ತಾ ಇದ್ದಾನೆ. God is using him very powerfully. ಅದಕ್ಕೆ ಕರ್ತನಿಗೆ ವಂದನೆ ಹೇಳ್ತಾ ಇದ್ದೇನೆ. I want to thank God for that. ಇವತ್ತಿನ ಧ್ಯಾನಕ್ಕೋಸ್ಕರವಾಗಿ ಯೆರೆಮೀಯ 17:5-8 ವಾಕ್ಯ ಓದಿಕೊಳ್ಳೋಣ. For today's meditation, let us read from Jeremiah chapter 17 verse 5-8. ಯೆಹೋವನು ಹೀಗನ್ನುತ್ತಾನೆ, ಮಾನವ ಮಾತ್ರದವರಲ್ಲಿ ಭರವಸವಿಟ್ಟು ನರಜನ್ಮದವರನ್ನು ತನ್ನ ಭುಜಬಲವೆಂದು ತಿಳಿದು ಯೆಹೋವನನ್ನು ತೊರೆಯುವ ಮನಸ್ಸನ್ನು ಶಾಪಗ್ರಸ್ತನು. ಇವನು ಅಡವಿಯಲ್ಲಿನ ಜಾಲಿಗೆ ಸಮಾನನು. ಶುಭ ಸಂಭವಿಸಿದರೂ ಅದನ್ನು ಕಾಣನು. ಯಾರು ವಾಸಿಸಿದ ಚೌಳು ನೆಲವಾಗಿರುವ ಅರಣ್ಯದ ಬೆಂಗಾಡಿನಲ್ಲಿ ವಾಸಿಸುವ ಸ್ಥಿತಿಯೇ ಅವನದು. ಯಾವನು ಯೆಹೋವನಲ್ಲಿ ಭರವಸೆ ಇಟ್ಟಿದ್ದಾನೋ, ಯಾವನಿಗೆ ಯೆಹೋವನು ಭರವಸನಾಗಿದ್ದಾನೋ ಅವನು ಧನ್ಯನು. ನೀರಾವರಿಯಲ್ಲಿ ನೆಡಲ್ಪಟ್ಟು ಹೊಳೆಯ ದಡದಲ್ಲಿ ತನ್ನ ಬೇರುಗಳನ್ನು ಹರಡಿ ದದೆಗೆ ಭಯಪಡದೆ ಹಸುರೆಲೆಗಳನ್ನು ಬಿಡುತ್ತಾ ಕ್ಷಾಮ ವರ್ಷದಲ್ಲಿಯೂ ನಿಶ್ಚಿಂತೆಯಾಗಿ ಸದಾ ಫಲ ಕೊಡುತ್ತಾ ಇರುವ ಮರಕ್ಕೆ ಸಮಾನನಾಗಿರುವನು. ಪ್ರೈಸ್ ದಿ ಲಾರ್ಡ್. Praise the Lord. ಸುಂದರವಾದ ವಾಕ್ಯಗಳನ್ನ ಓದಿದ್ದೇವೆ. We have read beautiful scripture portion. ಇಲ್ಲಿ 5ನೇ ವಾಕ್ಯ ಅಂದ್ರೆ ಜೆರೆಮೀಯ 17:5 ವಾಕ್ಯದಲ್ಲಿ ಓದಿದ್ದೇವೆ. When we read verse 5, 17:5, ಅಂದ್ರೆ ಮನುಷ್ಯ ಮಾತ್ರದವರಲ್ಲಿ ಭರವಸೆ ಇಟ್ಟು ನರಜನ್ಮದವರು ತನ್ನ ಭುಜಬಲವೆಂದು ಯಾರು ನಂಬುತ್ತಾರೋ ಆ ವ್ಯಕ್ತಿ ಶಾಪಗ್ರಸ್ತನೆಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ. the word of God says, those who depend on flesh for his strength and his heart turns away from God is a cursed one. ಈ ಲೋಕದಲ್ಲಿ ನಾವು ಅನೇಕ ವ್ಯಕ್ತಿಗಳನ್ನು ಕಾಣಬಹುದು. We can see so many people in this world. ಅನೇಕ ವ್ಯಕ್ತಿಗಳೊಟ್ಟಿಗೆ ನಂಬಿಕೆ ಇಟ್ಟಿದ್ದಾರೆ. Many people have depended on many of them. ಈ ಅಧಿಕಾರಿ ನನಗಿದ್ದಾನೆ, Many think this officer is for me, ಈ MP MLA ನನಗಿದ್ದಾರೆ, or else this MP and MLA is for me, ಅಥವಾ ಈ ಐಶ್ವರ್ಯವಂತರು ನಮಗಿದ್ದಾರೆ, or this rich person is on behalf of me. ಇವರಿದ್ರೆ ಖಂಡಿತ ನನಗೆ ಆಶೀರ್ವಾದ ಇರುತ್ತದೆ. If this person is for me, surely I will be blessed. ಈ ವ್ಯಕ್ತಿ ಇದ್ರೆ ನನ್ನ ಮಕ್ಕಳ ವಿದ್ಯಾಭ್ಯಾಸ ಆಶೀರ್ವಾದವಾಗುತ್ತದೆ. If this person is there, surely my children's education will be good. ಈ ವ್ಯಕ್ತಿ ಇದ್ರೆ ನನ್ನ ಸೇವೆ ಖಂಡಿತ ಮುಂದುವರಿಯುತ್ತದೆ. If this person is there, surely our ministry will grow. ಈ ಐಶ್ವರ್ಯವಂತ ಇದ್ರೆ ನನ್ನ ಸೇವೆಗೆ ಯಾವುದೇ ಕೊರತೆ ಇಲ್ಲ. If this rich person is there, there will be no lack for the ministry. ಅನೇಕ ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟಿರುವಂತದ್ದನ್ನು ಭೂಲೋಕದಲ್ಲಿ ಕಾಣ್ತೇವೆ. Like this, many people have trusted so many people on this world. ಮಾತ್ರವಲ್ಲ, ಅನೇಕರು ವ್ಯಕ್ತಿಗಳ ಮೇಲೆ ನಂಬಿಕೆ ಇಟ್ಟು ದೇವರನ್ನು ತೊರೆದು ಬಿಡುವಂತವರಿದ್ದಾರೆ. And also many people depend and trust on man and also leave God. ಅಂತ ವ್ಯಕ್ತಿಗಳು ಶಾಪಗ್ರಸ್ತರೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, Those people are cursed, says the Bible. ನಾವು ಕೀರ್ತನೆ 27:8 ವಾಕ್ಯ ಓದುವಾಗ, When we read Psalms 20 verse 7 and 8, ಕೆಲವರು ರಥಬಲದಲ್ಲಿ ಕೆಲವರು ಅಶ್ವಬಲದಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದೇವೆ, ನಾವು ಎದ್ದು ನಿಂತಿದ್ದೇವೆ ಎಂಬುದಾಗಿ ಭಕ್ತನಾದ ದಾವೀದನಲ್ಲಿ ಹೇಳುವಂತನ್ನು ಕಾಣ್ತೇವೆ. here we see the psalmist David says, some people have trusted chariots and some in horses, but we trust in the name of our Lord God. 121 Psalms ಅಲ್ಲಿ ನಾವು ಓದುದಾದ್ರೆ ಅಲ್ಲಿ ದಾವೀದನು ಹೇಳ್ತಾನೆ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡುವೆನು, ನನಗೆ ಸಹಾಯ ಎಲ್ಲಿಂದ ಬರುತ್ತದೆ, ಭೂಮಿ ಮತ್ತು ಆಕಾಶ ಉಂಟು ಮಾಡಿದ ಯೆಹೋವನಿಂದಲೇ ಎಂಬುದಾಗಿ ಆತನು. And even in Psalm 121 verse 1, the psalmist says like this, I lift up my eyes to the hills, where does my help come from? ಅನೇಕರು ಈ ರೀತಿಯಲ್ಲಿ ತಮಗೆ ಬೇಕಾದ ವ್ಯಕ್ತಿಗಳ ಮೇಲೆ ಅವರು ಭರವಸೆ ಇಟ್ಟು ಆತುಕೊಂಡಿರುವಂಥ ಸಂದರ್ಭದಲ್ಲಿ ದೇವರು ಇದನ್ನು ಇಷ್ಟಪಡದೆ ಅದಕ್ಕೆ ಕಾರಣವಾದಂಥ ಸಂಗತಿಗಳನ್ನು ಮುರಿದು ತನ್ನ ಮೇಲೆ ಭರವಸೆ ಇಡುವ ಹಾಗೆ ಆತನು ಮಾಡುತ್ತಾನೆ. So God doesn't like the people who depend on men
rather he breaks the source of pride and makes people to trust and depend on him. ನಾವು ಲೆವಿಟಿಕಲ್ 26:19 ವಾಕ್ಯವನ್ನು ಓದುವುದಾದರೆ, If we can read Leviticus chapter 26 verse 19, ದೇವರು ಈ ರೀತಿಯಲ್ಲಿ ಹೇಳ್ತಾನೆ ಅಲ್ಲಿ, God says like this, ನಿಮ್ಮ ಗರ್ವಕ್ಕೆ ಕಾರಣವಾದ ಬಲವನ್ನು ನಾನು ಮುರಿಯುತ್ತೇನೆ. I will break down your stubborn pride and make the sky above you like iron. ಇವತ್ತು ಅನೇಕ ವ್ಯಕ್ತಿಗಳಿಗೆ ಗರ್ವ ಅಥವಾ ಹೆಮ್ಮೆ ಬರುವುದಕ್ಕೆ ಏನು ಕಾರಣ? Today, why many people get pride? ಕೆಲವರು ತಮ್ಮ ಐಶ್ವರ್ಯದ ನಿಮಿತ್ತವಾಗಿ ಗರ್ವ ಪಡ್ತಾ ಇದ್ದಾರೆ. Some people are proud because of their richness. ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನ ನಿಮಿತ್ತ ಗರ್ವ ಪಡ್ತಾ ಇದ್ದಾರೆ. Some people are pride because of their bank balance. ತಲಾಂತುಗಳ ನಿಮಿತ್ತ, Some people are pride because of their talent. ಬಿಸ್ನೆಸ್ ನಿಮಿತ್ತ, Some people are pride because of their business. ಅನೇಕ ಕಾರಣಗಳ ನಿಮಿತ್ತ ಗರ್ವದೊಂದಿಗೆ ಈ ಲೋಕದಲ್ಲಿ ದೇವರನ್ನು ತೊರೆದು ಬಿಟ್ಟು ಜೀವಿಸುವಂತ ಎಷ್ಟೋ ವ್ಯಕ್ತಿಗಳನ್ನು ಈ ಭೂಲೋಕದಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. Because of so many things, people are pride and they depend on man and they leave God. ಅಂತ ವ್ಯಕ್ತಿಗಳ ಗರ್ವಕ್ಕೆ ಕಾರಣವಾದಂತ ಬಲವನ್ನು ದೇವರು ಮುರಿಯುತ್ತಾನೆಂಬುದಾಗಿ ಹೇಳ್ತಾನೆ. And God is telling, I'm going to break those things which is source of your pride. ಕಳೆದ ಕೆಲವಾರು ವರ್ಷಗಳ ಹಿಂದೆ ನಾವು ಕುವೈಟ್ ದೇಶಕ್ಕೆ ಇರಾಕಿನ ಸದ್ದಾಮ್ ಹುಸೇನ್ ಎಂಬಂತ ಅಲ್ಲಿಯ ಒಂದು ಅಧಿಕಾರಿ ಒಂದು ದಾಳಿ ಮಾಡಿದಂತ ಒಂದು ಸಂದರ್ಭ ನೆನಪಿಗೆ ಬರ್ತಾ ಉಂಟು. I still remember few years back where the Iraq's that times president who was in authority, Saddam Hussein, was attacking. ಆ ದಿನಮಾನಗಳಲ್ಲಿ ನಾನು ನೋಡಿದಂತ ಒಂದು ಮುಖ್ಯ ಸಂಗತಿ, Those days the main thing which I observed, ಅನೇಕ ಜನರು ದೇವರನ್ನು ಹುಡುಕಿಕೊಂಡು ದೇವರ ಕಡೆಗೆ ತಿರುಗಿ ಬಂದರು. many people turned towards God and they sought God. ಅದಕ್ಕೆ ಅನೇಕ ಕಾರಣಗಳುಂಟು. There are so many reasons for that. ಅನೇಕರು ಕೆಲಸ ಕಳ್ಕೊಂಡ್ರು, Many people lost their jobs. ಅವರಿಗೆ ಭವಿಷ್ಯದ ಬಗ್ಗೆ ಪ್ಲಾನ್ಗಳಿರಲಿಲ್ಲ. They not had any plans for their future. ಊರಿಗೆ ಬಂದಾಗ ಹೆಂಡತಿ ಮಕ್ಕಳೇ ಸ್ವತಃ ಅವರನ್ನು ಹೊರಗೆ ಹಾಕಿದ ಎಷ್ಟೋ ಉದಾಹರಣೆಗಳು ಉಂಟು. Even when they return back to their hometowns, many families they put them outcast. ಅನೇಕ ದುಃಖದ ಒಂದು ವಾತಾವರಣ ಅವರ ಜೀವಿತದಲ್ಲಿ ಉಂಟಾದ ನಿಮಿತ್ತವಾಗಿ ಸತ್ಯ ದೇವರಾದ ಯೇಸು ಸ್ವಾಮಿಯನ್ನು ಹುಡುಕಿ ಅವರು ಬಂದದ್ದನ್ನು ನನ್ನ ಅನೇಕರ ಜೀವಿತದಲ್ಲಿ ಕಂಡಿದ್ದೇನೆ ಪ್ರಿಯರೇ. Because of so many painful experience, many people they sought God and came to the Lord. ಕಳೆದ ದಿವಸಗಳಲ್ಲಿ Even in last few days, ನಾವು ನೋಡ್ತೇವೆ ಭೂಲೋಕದಲ್ಲಿ ನಡುಗಿಸುವಂತ ಒಂದು ವೈರಾಣು ಅದು ಪ್ರತ್ಯಕ್ಷವಾಯಿತು. ಅದು ಕೋವಿಡ್-19 ಕೊರೋನಾ ಎಂಬುದಾಗಿ ಎಲ್ಲರಿಗೂ ಗೊತ್ತುಂಟು. we see this pandemic which broke out all over the world and it brought the great fear also in many places. ಇದಕ್ಕಿಂತ ಮುಂಚಿತವಾಗಿ ಎಷ್ಟೋ ಜನರಿಗೆ ಸುವಾರ್ತೆ ಹೇಳಿದ್ರು ಕೂಡ ಅನೇಕರು ಕೇಳ್ತಾ ಇರಲಿಲ್ಲ. Even before that, even though gospel was shared to so many people, where people never heard. ಆದರೆ ಈ ಕೊರೋನಾ ನಿಮಿತ್ತವಾಗಿ ಎಷ್ಟೋ ಜನರ ವ್ಯಾಪಾರ ನಷ್ಟವಾಯಿತು, ಕೆಲಸ ಕಳ್ಕೊಂಡ್ರು. Because of this corona, many people lost their business, lost their jobs. ಅನೇಕರ ಗರ್ವಕ್ಕೆ ಕಾರಣವಾದ ಬಲ ದೇವರು ಮುರಿದು ಹಾಕಿದನು. And God broke all the things which was source of their pride. ಇದು ಕೆಟ್ಟದಕ್ಕೆ ಅಂತ ಹೇಳ್ತಾ ಇಲ್ಲ ನಾನು. I'm not telling this is for the ಎಲ್ಲರ ವಿಷಯದಲ್ಲಿ ಅಂತ ಹೇಳ್ತಾ ಇಲ್ಲ ನಾನು. I'm not telling this is for everyone. ಕೆಲವೊಬ್ಬರ ಜೀವಿತದಲ್ಲಿ For few people's life ಇದು ನಡೆದಿದೆ ಪ್ರಿಯರೇ. this has happened. ಈ ಸಂದರ್ಭದಲ್ಲಿ ಅನೇಕರು ಯೇಸು ಸ್ವಾಮಿಯನ್ನು ಹುಡುಕಿ ಬಂದರು. In this moment many people are seeking the Lord Jesus. ಅವರಿಗೆ ಐಶ್ವರ್ಯ ಇದ್ದಾಗ, ಅದು ಒಳ್ಳೆ ಕೆಲಸ ಇದ್ದಾಗ, ಸವಲತ್ತುಗಳಿದ್ದಾಗ ಸಿಕ್ಕದಂತ ಶಾಂತಿ ಸಮಾಧಾನ ಯೇಸು ಸ್ವಾಮಿಯನ್ನು ಎಲ್ಲ ಕಳ್ಕೊಂಡು ಈ ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡಿದಾಗ ಅವರಿಗೆ ಸಿಕ್ಕಿದೆ ಪ್ರಿಯರೇ. The richness, the talent, whatever they had, even though they never had the peace, but when they came to the Lord Jesus, they found the peace. ನಿಮಗೂ ನಾನು ಉತ್ಸಾಹಪಡಿಸಲಿಕ್ಕೆ ಇಷ್ಟಪಡ್ತೇನೆ. Even I want to encourage all of you. ನಮಗೆ ಬೇಕಾದ ನಿಜವಾದ ಸಮಾಧಾನ ಶಾಂತಿ ಎಲ್ಲೋ ಕ್ರಿಸ್ತನಲ್ಲಿ ಮಾತ್ರ ಇದೆ ಪ್ರಿಯರೇ. The real peace, the tranquility is in our Lord Jesus Christ. ನಮ್ಮ ಅವಶ್ಯಕತೆಗೆ ಆತನ ಮೇಲೆ ನಾವು ಭರವಸೆ ಇಡುವುದಾದರೆ, If we can depend and trust Him for all our needs, ಆತ ನಮ್ಮ ನಡೆಸಲಿಕ್ಕೆ ಶಕ್ತನು. He is faithful to lead us. Psalms chapter 37 4 and 5 ಅಲ್ಲಿ ಓದುವುದಾದರೆ, If we can read Psalms 37 verse 4 and 5, verses 4 ಹೇಳ್ತದೆ, ನಿನ್ನ ಇಷ್ಟಾರ್ಥಗಳನ್ನು ಆತ ನೆರವೇರಿಸುವನು. the Bible says verse 4, He will fulfill all your desires. 5 ವಾಕ್ಯ ಹೇಳ್ತದೆ, Verse 5 it says, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಆತನಿಗೆ ವಹಿಸಿಬಿಡು, commit your ways to the Lord, ಆತನೇ ಅದನ್ನು ಸಾಗಿಸುವನು. trust in Him and He will do this. ನಾವು ಜೆರೆಮಿಯಾ 17:5-6 ಪುನಃ ಓದಲಿಕ್ಕೆ ಇಷ್ಟಪಡ್ತೇನೆ. I want to read Jeremiah chapter 17 verse 5 and 6 ಮನುಷ್ಯ again. ಮಾತ್ರದವರಲ್ಲೇ ಭರವಸೆ ಇಟ್ಟು ನರಜನ್ಮದವರನ್ನು ಭುಜಬಲವೆಂದು
ಎಣಿಸಿಕೊಂಡು ಯೆಹೋವನನ್ನು ತಿರಸ್ಕರಿಸುವವನು ಅವನು ಶಾಪಗ್ರಸ್ತನು. This is what the Lord says, cursed is the one who trusts in man, who depends on flesh for his strength, and whose heart turns away from the Lord. ಅವನು ಅಡವಿಯ ಜಾಲಿಗೆ ಸಮಾನ ಎಂಬುದಾಗಿ The ಹೇಳಲ್ಪಟ್ಟಿದೆ. scripture further says he will be like a bush in the wastelands. ಅಡವಿಯ ಜಾಲಿ ಅಂದ್ರೆ ಅರ್ಥ ಏನು? What is mean by that? ಅದೊಂದು ಮುಳ್ಳಿನ ಗಿಡವಾಗಿದೆ. It is a bush with thorns. ಅದು ಫಲ ಕೊಡ್ಲಿಕ್ಕೆ ಸಾಧ್ಯವಾಗಲ್ಲ. It cannot bear fruit. ಆ ಜಾಲಿ ಗಿಡದಿಂದ ಯಾವ ಪ್ರಯೋಜನ ಯಾರಿಗಿಲ್ಲ. It doesn't come to any use. ಅದು ಒಂದು ಮರುಭೂಮಿಯಲ್ಲಿ ಅಥವಾ ಅಡವಿಯಲ್ಲಿ ಬೆಳೆಯುವಂತ ಒಂದು ಗಿಡ ಆಗಿದೆ. It is a plant which grows in a desert. ಅದು ಕೇವಲ ಮುಳ್ಳುಗಳನ್ನು ಮಾತ್ರ ಬೆಳೆಸುವಂತ ಗಿಡವಾಗಿದೆ. It is only bears thorns. ಆದ ಕಾರಣ ಯಾರು ಮನುಷ್ಯ ಮಾತ್ರದವರ ಮೇಲೆ ನಂಬಿಕೆ ಇಟ್ಟು ದೇವರು ತೊರೆದು ಬಿಡ್ತಾರೋ ಅವರು ಈ ಒಂದು ಜಾಲಿಯ ಮರಕ್ಕೆ ಸಮಾನವಾಗಿರುವುದಾಗಿ ವಾಕ್ಯ ಹೇಳ್ತಾ What ಇದೆ. the Bible says, those who depend on man and those who trust in man is like this plant. ಶುಭ ಸಂಭವಿಸಿದ್ರು ಅವರಿಗೆ ಗೊತ್ತಾಗುವುದಿಲ್ಲ. Even good happens, they will not perceive ಅದರರ್ಥ that. ಶುಭವನ್ನು ಅವರ ಜೀವಿತದಲ್ಲಿ ಅನುಭವಿಸಲಿಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. That means they cannot experience the goodness in their life. Psalms 34:8 ಹೇಳ್ತದೆ, Psalm 34:8 also says, ಯೆಹೋವನು ಸರ್ವೋತ್ತಮನೆಂದು ಅನುಭವ ಸವಿದು ನೋಡ್ರಿ. oh, taste and see that the Lord is good. ಹಲ್ಲೆಲೂಯಾ. ನಾವು 7ನೇ ವಾಕ್ಯಕ್ಕೆ ಬರುವುದಾದರೆ, If we can come to verse 7, ಜೆರೆಮಯ ಚಾಪ್ಟರ್ 17:7 ಗೆ ನಾವು we ಬರುವುದಾದರೆ, can come to Jeremiah 17:7. ಯಾವನು ಯೆಹೋವನಲ್ಲಿ ನಂಬಿಕೆ ಇಟ್ಟಿದ್ದಾನೋ, The man whose trust in the Lord, ಯಾರಿಗೆ ಯೆಹೋವನು ಭರವಸನಾಗಿದ್ದಾನೋ, whose confidence is in him, ಅವನು ಧನ್ಯನು. is blessed. ಸುಂದರವಾದಂತ ವಾಕ್ಯಗಳು. This is a beautiful scripture. ನಂಬಿಕೆ ಎಂಬುವಂಥದ್ದು ಬೇರೆ, Faith is different, ಭರವಸೆ ಎಂಬುವಂಥದ್ದು ಬೇರೆ. trust is different. ಟ್ರಸ್ಟ್ ಅಂಡ್ ಫೈತ್. This is both two different things, faith ಹಲ್ಲೆಲೂಯಾ. and trust. ನಂಬಿಕೆಗೆ ಗ್ರೀಕ್ ಅಲ್ಲಿ ಕೊಳಪಟ್ಟಂತ ಉಪಯೋಗಿಸಿದ ಪದ ಅದು ಪಿಸ್ಟಿಸ್ ಎಂಬುದಾಗಿದೆ. The word which is given for faith is pistis. ಹಿಬ್ರೂ ಚಾಪ್ಟರ್ 11:1 ಹೇಳ್ತದೆ, Hebrews chapter 11 verse 1 says, ನಂಬಿಕೆಯು ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವುದಾಗಿದೆ. it says, now faith is being sure of what we hope for and certain of what we do not see. ಹಲ್ಲೆಲೂಯಾ. Hallelujah. ನಮ್ಮ ನಂಬಿಕೆ ನಮ್ಮ ದೇವರಲ್ಲಿ ಪೂರ್ಣವಾಗಿ ನಾವು ಇಡುವಂತದಾಗಿದೆ. Faith, it is a thing which we keep completely upon God. ಆತನು ನಮಗೆ ಸಾಕಾದವನು. He is enough for us. ಮೊದಲನೇದಾಗಿ ಆತನು ಮಾಡಿದ್ದನ್ನು ನಂಬುವಂಥದ್ದು. First of all, believing what he has done for us. ಎರಡನೇದಾಗಿ ಆತನು ಮಾಡ್ಲಿಕ್ಕೆ ಹೋಗುವಂಥದ್ದನ್ನು ನಂಬುವಂತದಾಗಿದೆ. Secondly, what is going to do, believing that ಉದಾಹರಣೆಗೆ also. ಮಾರ್ಕ್ 11:24-25 ಹೇಳ್ತದೆ, For example, Mark 11:24 and verse 25 ನಾವು says, ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ಅದು ಸಿಕ್ಕಿದೆ ಎಂಬುದಾಗಿ ನಂಬಬೇಕು, ಅದು ಸಿಗುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. whatever we pray believing, we have to believe that we will get those things. ಕರ್ತನಾದ ಯೇಸು ಕ್ರಿಸ್ತನು ಯಾರಲ್ಲಿ ನಂಬಿಕೆ ಇರಲಿಲ್ಲ ಅವರಲ್ಲಿ ಅದ್ಭುತಗಳನ್ನು ಮಾಡಲಿಲ್ಲ. Even Lord Jesus Christ never performed miracles in those people who does not have faith. ಮಾರ್ಕ್ 6:5 ಮ್ಯಾಥ್ಯೂ 13:58 ಎರಡು ವಾಕ್ಯ ಓದುವುದಾದರೆ, Mark 6:5 and 13:58 says, ಮ್ಯಾಥ್ಯೂ 13:58 Matthew ಹೇಳ್ತದೆ, 13:58 says, ಅವರಲ್ಲಿ ನಂಬಿಕೆ ಇಲ್ಲದ ಕಾರಣ ಅವರ ಮಧ್ಯದಲ್ಲಿ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡಲಿಲ್ಲ. because of lack of their faith, Jesus couldn't perform any miracles. ಮ್ಯಾಥ್ಯೂ 9:27-31, Matthew 9:27-31, ಮಾರ್ಕ್ 10:47-52, Mark 10:47-52, ಅಲ್ಲಿ ಬರ್ತೇವೆ ನೋಡ್ತೇವೆ. and we can see Bartimaeus there. ಮ್ಯಾಥ್ಯೂ 9:27-31 ಅಲ್ಲಿ ಇಬ್ಬರು ಕುರುಡರನ್ನು ನಾವು ನೋಡ್ತೇವೆ. In Matthew 9:27-31, we can see two blind people. ಲೂಕ್ ಚಾಪ್ಟರ್ 9:43-48 ಅಲ್ಲಿ 12 ವರ್ಷದ ರಕ್ತಕ್ಷಮ ರೋಗಿಯ ಬಗ್ಗೆ ನಾವು ನೋಡ್ತೇವೆ. In Luke 9:43-48, we can see there is a woman with a issue of blood. ಮ್ಯಾಥ್ಯೂ ಚಾಪ್ಟರ್ 8:5-13 ನಲ್ಲಿ ಒಬ್ಬ ಶತಾಧಿಪತಿಯ ನಂಬಿಕೆಯಲ್ಲಿ ನೋಡ್ತೇವೆ. Matthew 8:5-13, we see a faith of a centurion. ಅವರಲ್ಲಿ ಇರುವಂತ ನಂಬಿಕೆಯನ್ನು ನೋಡಿ ಅಲ್ಲಿ ಅವರು ಯೇಸುಸ್ವಾಮಿ ಸ್ವಸ್ಥಪಡಿಸುವಂತದನ್ನು ಕಾಣ್ತೇವೆ. ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿತು ಎಂಬುದಾಗಿ. And Jesus saw their faith and he healed them. And he said, according to your faith be healed. ದೇವರು ನಮಗಾಗಿ ಅದ್ಭುತ ಮಾಡ್ತಾನೆಂಬ ನಂಬಿಕೆ ನಮಗಿರಬೇಕು. We have to believe, we have to have faith that God will do miracles for us. ಸಕಾರಾತ್ಮಕವಾದ ನಂಬಿಕೆ ಎಂಬುದಾಗಿ ಹೇಳ್ತಾರೆ ಅದಕ್ಕೆ. It's a constructive faith.
ಮ್ಯಾಥ್ಯೂ 9:27-31 ವಾಕ್ಯ ಓದುವಾಗ, when we read Matthew 9:27-31, ಇಬ್ಬರು ಕೊಡರು ಯೇಸುವನ್ನು ಆ ದಾರಿಯಿಂದ ಹೋಗುವಂತ ತಿಳಿದು ಅವರು ದಾವೀದ ಕುಮಾರ ನಮ್ಮ ಮೇಲೆ ಕರುಣೆ ತೋರಿಸುವಂತೆ ಅವರು ಕೂಗುತ್ತಾ ಓಡಿ ಹೋದರು. we see two blind people who were crying out, Jesus, son of Nazareth, have mercy on us. ಕೊನೆಗೆ ಯೇಸು ಸ್ವಾಮಿ ಇರುವಂತ ಮನೆಯ ಸ್ಥಳಕ್ಕೆ ಬಂದರು. And they cried out, Son of David, have mercy, and they came to the place where Jesus was. ಬಂದ ಕೂಡಲೇ ಯೇಸು ಅವರಿಗೆ ಸೌಖ್ಯ ಕೊಡಲಿಲ್ಲ. And immediately after when they came, Jesus never gave them healing. ಯೇಸುವಿಗೆ ಸ್ಪಷ್ಟವಾಗಿ ಗೊತ್ತು ಅವರು ಯಾಕೆ ಬಂದಿದ್ದಾರೆಂದು. Jesus knew why they had come. ಅದೇ ಅವರ ಹೃದಯದ ಆಸೆ ದೇವರಿಗೆ ಅವ್ರ ಯೇಸುವಿಗೆ ಗೊತ್ತಾಗಬೇಕಿತ್ತು, ಅವರ ಬಾಯಿಯಿಂದ ಯೇಸು ಕೇಳಬೇಕಾಗಿತ್ತು. And he wanted to know their desire from their mouth. ಅದಕ್ಕಾಗಿ ನಾನು ಇದನ್ನು ಮಾಡಬಲ್ಲೆನೆಂದು ನೀವು ನಂಬುತ್ತೀರೋ ಅಂತ ಪ್ರಶ್ನೆ ಯೇಸುವಿಗೆ ಕೇಳ್ತಾನೆ. So he asking them a question, do you believe that I can do this? ಮ್ಯಾಥ್ಯೂ 9:28 ಅಲ್ಲಿ ಇದನ್ನು ಓದ್ತೇವೆ ನಾವು. We can read that in Matthew 9:28. ಇವತ್ತು ನಮ್ಮ ಜೀವಿತಕ್ಕೆ ಬೇಕಾದಂತ ಬಿಡುಗಡೆ ಅದು ಎಷ್ಟೇ ದೊಡ್ಡದಾಗಿರಬಹುದು, Even for our lives, whatever may be the thing which we are seeking, may be big or small, ಅದು ಯೇಸು ಕೇಳುವಂತದ್ದು. but what Jesus is asking, ನಾನು ಇದನ್ನು ಮಾಡಬಲ್ಲೆನೆಂದು ನಂಬುತ್ತೀಯೋ? do you believe that I can do this? ಅಲ್ಲಿ ನಾವು ನೋಡ್ತೇವೆ ಅವರು ನಂಬುತ್ತೆ ಎಂಬುದಾಗಿ ಹೇಳಿದಾಗ, When they said yes we do, ಯೇಸು ಸ್ವಾಮಿ ನೀವು ನಂಬಿದಂತೆ ಆಗಲಿ ಎಂಬುದಾಗಿ ಹೇಳಿದನು. ಆಗ ಅವರಿಗೆ ಕಣ್ಣುಗಳು ಬಂದವು. Jesus said, according to your faith let it be, and then their eyes were opened. Hebrew chapter 11:6 ಗೆ ನಾವು ಬರುವಾಗ, When we come to Hebrews chapter 11 verse 6, ಅಲ್ಲಿ ಮೂರು ವಿಷಯ ನಾವು ನೋಡ್ತೇವೆ. we can see three things there. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. Without pleasing we cannot, without faith we cannot please God. ದೇವರನ್ನು ಹುಡುಕೋರು ದೇವರು ಇದ್ದಾನೆಂಬುದನ್ನು ನಂಬಬೇಕು. And those who seek God, they should believe that he is there. ಮೂರನೇದಾಗಿ ಆತ ತನ್ನ ಹುಡುಕೋರಿಗೆ ಪ್ರತಿಫಲ ಕೊಡ್ತಾನೆಂಬುದಾಗಿ ನಂಬಬೇಕು. And they have to believe those who seek God is going to reward them. ನಮ್ಮ ದೇವರು ಅಂದ್ರೆ ನಂಬಿಕೆ ಒಳಗಡೆ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸುವುದಕ್ಕೆ ಆಗಲ್ಲ. Without faith we cannot please God. ಅಲ್ಲಲ್ವಿಯ ಸತ್ಯವೇದದಿಂದ ಆದಿಕಾಂಡ ಪ್ರಕಟಣೆವರೆಗೆ ಓದುವುದಾದರೆ, In the Bible from Genesis through Revelation, ಭಕ್ತರ ಒಳಗಿರುವ ನಂಬಿಕೆಯನ್ನು ನೋಡಿ ದೇವರು ಅವರಿಗಾಗಿ ಅದ್ಭುತ ಮಾಡಿದನು. God did miracles depending on the faith which is in their heart. ಜೆನಿಸಿಸ್ ಚಾಪ್ಟರ್ 15 ನಾವು 1-5 ವರೆಗೆ ಓದುವುದಾದರೆ, When we read Genesis 15:1-5, ಅಬ್ರಹಾಮನ ಬಳಿಗೆ ದೇವರು ಒಂದು ದಿವಸ ಬರ್ತಾನೆ. God comes to Abraham. ಅಬ್ರಹಾಮನೇ, ನಾನು ನಿನ್ನನ್ನು ಕಾಯುವ ಡಾಳು ಗುರಾಣಿಯಾಗಿದ್ದೇನೆ. And he says, Abraham, I am the God who guards you and protects you. ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನವು ಇಡಲ್ಪಟ್ಟಿದೆ. I have kept a great reward for you. ಅಬ್ರಹಾಮನೇ ಭಯಪಡಬೇಡ. Abraham, do not fear. ಅಬ್ರಹಾಮನಲ್ಲಿ ಒಂದು ಭಯ ಇತ್ತು, ಅದನ್ನು ದೇವರು ತಿಳ್ಕೊಂಡನು. Abraham had a fear and God knew about that. ಅದು ಯಾವ ಭಯವಾಗಿತ್ತು? What kind of fear was that? ಅವನು ಅದಕ್ಕೆ ಸದುತ್ತರವಾಗಿ ದೇವರಿಗೆ ಹೇಳ್ತಾ ಇದ್ದಾನೆ. And in reply Abraham says like this. ದೇವರು ಎಂತ ಒಂದು ಬಹುಮಾನ ಕೊಟ್ಟರೆ ಏನು ಪ್ರಯೋಜನ? He says, Lord, what is the use, whatever the reward that you are going to give? ನನ್ನ ಆಸ್ತಿಗೆ ವಾರಸುದಾರನು ಇಲ್ಲ. There is no one who's no one is there as a successor for my all the possession that I ನನಗೆ have. ಮಕ್ಕಳಿಲ್ಲ. I don't have children. ನನ್ನ ಆಸ್ತಿಗೆ ವಾರಸುದಾರನ ಮನೆ ಹಿರಿ ಸೇವಕನ ಎಲಿಯಜರನೇ ಆಗಬೇಕು. Since I don't have a child, even the high priest Eliezer has to become my successor. ಅದೇ ಭಯ ಅವನ ಒಳಗಿತ್ತು. He had that kind of fear inside of him. ನನ್ನ ಪ್ರೀತಿಯ ಸಹೋದರ ಸಹೋದರಿ, Dear brothers and sisters, ನಿನ್ನ ಒಳಗಿರುವಂತ ಭಯ ಇವತ್ತು ಯಾವುದಾಗಿದೆ? what is the fear that you have? ಹಲ್ಲೆಲೂಯಾ. ನಂಬಿಕೆಯು ಭಯವನ್ನು ಓಡಿಸುವಂತದ್ದಾಗಿದೆ. Faith drives out the fear. ಇದು ಕೆಲಸ ಇಲ್ಲ ಅಂತ ಭಯವಾ? Do you have the fear that you don't have a job? ವ್ಯಾಪಾರದ ನಷ್ಟ ಅಂತ ಭಯವಾ? Do you have the fear that the loss of business? ಅನಾರೋಗ್ಯದ ನಿಮಿತ್ತವಾಗಿ ಭಯವಾ? Do you have the fear because of not having health? ಇವತ್ತು ಅನೇಕ ವಾರ್ತೆ ನಾವು ಕೇಳ್ತಾ ಇದ್ದೇವೆ. Today many things we are hearing. ಹಾಗೆ ಆಗುತ್ತದಂತೆ, ಹೀಗೆ ಆಗುತ್ತದಂತೆ. We are hearing so many possibilities. ಆ ವಾರ್ತೆ ಕೇಳಿ ನಮಗೆ ಭಯವಾ? Are we fear of because of hearing those things? ಎರಡು ವಾರ್ತೆ ಓದುವ. Let us hear to ಜೆರೆಮಿಯ 7:8 ಹೇಳ್ತದೆ, Jeremiah chapter 7 verse 8 says, ಸುಳ್ಳು ಮಾತುಗಳ ಮೇಲೆ ಭರವಸೆ ಇಡಬೇಡ್ರಿ. don't trust in that lying things. ಯಾವುದು ಸುಳ್ಳು ಮಾತು ಆಗಿದೆ? What are those lying things? ಲೋಕದಿಂದ ಹೊರಡುವಂತ ಮಾತೆ ಸುಳ್ಳು ಮಾತಾಗಿದೆ. Whatever proceeds from the world is a lying thing. ನ್ಯೂಸ್ಗಳ ಮೂಲಕ ಬರುವಂತದ್ದಾಗಿರಬಹುದು. It may be coming through news. ನ್ಯೂಸ್ಗಳ ಮೂಲಕ ಬರುವಂತದ್ದು ನಾನು ಹೇಳ್ತೇನೆ
ತಪ್ಪಲ್ಲ, ಮಾಹಿತಿಗಳು ತಪ್ಪಲ್ಲ. Information is not, because all the news channel gives information. ಅದು ಅನೇಕ ನ್ಯೂಸ್ ಚಾನೆಲ್, ನ್ಯೂಸ್ ಪೇಪರ್ ಇವತ್ತಿನ ದಿನಮಾನಗಳಲ್ಲಿ ಭಯವನ್ನು ಉತ್ಪತ್ತಿ ಮಾಡುವ ರೀತಿಯ ನ್ಯೂಸ್ಗಳನ್ನು ಇವತ್ತು ನೋಡ್ತೇವೆ ನಾವು. But very sadly, many news channels are producing content which brings fear. ಇನ್ನು ಕೆಲವರು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ತಾ ಇದ್ದಾರೆ, ಹೀಗೆ ಆಗುತ್ತದಂತೆ, ಹಾಗೆ ಆಗುತ್ತದಂತೆ, ಅಲ್ಲಿ ಎಷ್ಟು ಕೊರೋನಾ ಸತ್ತು ಹೋದ್ರಂತೆ, ಹಾಗೆ ಹೀಗೆ ಕೆಲಸ ಇಲ್ಲ, ಹಾಗೆ ಬೇರೆ ಬೇರೆ ರೀತಿಯ ಮಾತುಗಳನ್ನು ಮಾತಾಡುವಾಗ ಕೆಲವೊಬ್ಬರು ಭಯಭೀತರಾಗುತ್ತಾರೆ. And there is so many discussion going on about the deaths, about the joblessness, and because of that also there is so many fear. ಆ ಮಾತುಗಳನ್ನು ನಂಬಬಾರದು ಪ್ರಿಯರೇ. We shouldn't trust those words. ನಾವು ಜೆರೆಮಯ 7:8 ವಾಕ್ಯ ಓದುವ. Let us read Jeremiah 7:8. ಆಹಾ, ನೀವು ನಿಷ್ಪ್ರಯೋಜನವಾದ ಸುಳ್ಳು ಮಾತುಗಳಲ್ಲಿ ಭರವಸೆ ಇಟ್ಟಿದ್ದೀರಿ. ನೀವು ನಿಷ್ಪ್ರಯೋಜನವಾದ ಸುಳ್ಳು ಮಾತುಗಳಲ್ಲಿ ಆ ಮಾತುಗಳನ್ನು ನಾವು ನಂಬಬಾರದು. We shouldn't trust these deceptive words. ಆದ್ರೆ ಅದು ನಿಜವಾಗಿರಬಹುದು ಅವರು ಮಾತಾಡುವಂತ ವಿಷಯಗಳು. Maybe it may be true whatever they may be ಅದು speaking, ಸತ್ಯವಲ್ಲ. but it is not truth. ಸತ್ಯ ಇದಾಗಿದೆ. Truth is the word ಈ of God. ವಾಕ್ಯದಲ್ಲಿರುವಂತ ಸತ್ಯವಾಗಿದೆ. Whatever is in this book is ಈ truth. ವಾರ್ತೆಗೆ ಪರಿಸ್ಥಿತಿಯನ್ನು ಬದಲಾಯಿಸುವಂತ ಶಕ್ತಿ ಇದೆ ಪ್ರಿಯರೇ. This scripture has the power to change. ಹಲ್ಲೆಲೂಯಾ. Hallelujah. ನಾವು ಈ ವಾರ್ತೆಗಳನ್ನು ನಂಬೋಣ ಪ್ರಿಯರೇ. Let us believe these scriptures. ಇನ್ನೊಂದು ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. I want to read one more scripture. ಜೆರೆಮಯ 51 chapter 46 ವಾಕ್ಯ. Jeremiah 51:46. ಅದನ್ನು ಓದಲಿಕ್ಕೆ ಇಷ್ಟಪಡ್ತೇನೆ. Let us read that scripture also. ನಿಮ್ಮ ಎದೆಯು ಕುಂದದಿರಲಿ, ನಿಮ್ಮ ಹೃದಯವು ಕುಂದದಿರಲಿ. ನಿಮ್ಮ ಎದೆಯು ಕುಂದದಿರಲಿ, ದೇಶದಲ್ಲಿ ಕಿವಿಗೆ ಬೀಳುವ ಸುದ್ದಿಯು ನಿಮ್ಮನ್ನು ಎದುರಿಸದಿರಲಿ. ಒಂದು ವರ್ಷ ಒಂದು ಸುದ್ದಿಯು, ಮತ್ತೊಂದು ವರ್ಷ ಮತ್ತೊಂದು ಸುದ್ದಿಯು ಹರಡುತ್ತಿರುವವು. ಬಲಾತ್ಕಾರವು ದೇಶದಲ್ಲಿ ಪ್ರಬಲವಾಗುವುದು, ಅಧಿಕಾರಿಯು ಅಧಿಕಾರಿಗೆ ವಿರೋಧಿಯಾಗುವನು. ಹಲ್ಲೆಲೂಯಾ. ನಿಮ್ಮ ಎದೆ ಕುಂದದಿರಲಿ. Bible says, do not be afraid. ದೇಶದಲ್ಲಿ ಕಿವಿಗೆ ಬೀಳುವ ಸುದ್ದಿಯು ನಿಮ್ಮನ್ನು ಎದುರಿಸದಿರಲಿ ಎಂಬುದಾಗಿ ಹೇಳ್ತಾ ಉಂಟು. And it says, when rumors are heard in the land, don't be afraid. ಲೋಕದ ಅನೇಕ ವಾರ್ತೆಗಳನ್ನು ಕೇಳಿ ನಮ್ಮ ಹೃದಯ ಕುಂದಿ ಹೋಗ್ತಾ ಇದೆ. Today in the world we are hearing so many newses and we are becoming fear. ಹಲ್ಲೆಲೂಯಾ. Hallelujah. ಆದ ಕಾರಣ ನಮ್ಮ ಹೃದಯ ಅದನ್ನು ಕೇಳಿ ಕುಂದಬಾರದು. We shouldn't hear those things and get discouraged. John 14:1 and 2 ಅಲ್ಲಿ ಓದುತ್ತೇವೆ. John 14 verse 1 and 2. ಅಲ್ಲಿ we ಕರ್ತನ read ಯೇಸು this. ಸ್ವಾಮಿ ಹೇಳ್ತಾನೆ, Lord Jesus Christ says, ನೀವು ಕಳವಳಗೊಳ್ಳದಿರಿ, don't be afraid. ನನ್ನ ತಂದೆಯಲ್ಲಿ ನಂಬಿಕೆ ಇಡ್ರಿ, Trust in my Father ನನ್ನಲ್ಲಿ ನಂಬಿಕೆ ಇಡ್ರಿ, and trust in me. ಯೇಸು ಸ್ವಾಮಿ ಹೇಳುವಂತ ವಾರ್ತೆ ಇದು. This is what Jesus says. ಅದು ಯಾವ ಪರಿಸ್ಥಿತಿ ಕೂಡ ನಮ್ಮ ಮುಂದೆ ಇದ್ರೂ ಕೂಡ ನಾವು ಎದೆಗುಂದಿ ಹೋಗೋದು ಬೇಡ, ನಿರಾಶರಾಗೋದು ಬೇಡ. Whatever situations, circumstances in front of us, let us not lose our heart. ಆ ವಾರ್ತೆಗಳನ್ನು ಕೇಳೋದಕ್ಕಿಂತ ದೇವರ ವಾರ್ತೆಗೆ ನಾವು ಗಮನ ಕೊಡುವ ಪ್ರಿಯರೇ. Let us give importance to God's word rather than what we are hearing. ದೇವರ ವಾರ್ತೆ ಕೇಳಿ ದೇವರ ವಾರ್ತೆ ನಾವು ಮಾತನಾಡೋಣ. Let us hear the word of God and speak the word of God. ನಾನು ಪುನಃ ಹಿಬ್ರೂ 11:6 ಗೆ ಬರ್ಲಿಕ್ಕೆ I ಇಷ್ಟಪಡ್ತೇನೆ. want to come back to Hebrews 11:6. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ. Bible says without faith we cannot please God. ಅಲ್ಲಿ ಅಬ್ರಹಾಮನಿಗೆ ದೇವರು ಹೇಳಿದ, There God said to Abraham, ಕೊನೆಗೆ ವಾರ್ತೆ ಹೇಳ್ತಾ ಇದೆ, ಆ ದೇವರು ಅಬ್ರಹಾಮನನ್ನು ಹೊರಗಡೆ ಕರ್ಕೊಂಡು ಬಂದ. and the word of God says God brought Abraham ಆಕಾಶದ outside ನಕ್ಷತ್ರಗಳನ್ನು ತೋರಿಸಿದ and he showed the sky ಮತ್ತು ಮರಳುಗಾಡಿನ ಉಸುಬನ್ನು ತೋರಿಸಿದ. and he showed the seashore ಇಷ್ಟು ಸಂತಾನ ನಾನು ಕೊಡ್ತೇನೆ ಎಂಬುದೇ ವಾಗ್ದಾನ and ಮಾಡಿದ. he promised, I'm going to bless your descendants ವಾರ್ತೆ like ಹೇಳ್ತದೆ this. Genesis 15:5-6. In Genesis 15:5 and 6. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಅವನ ನಂಬಿಕೆಯನ್ನು ಯೆಹೋವನು ಆತನ ಲೆಕ್ಕಕ್ಕೆ ನೀತಿ ಎಂಬುದಾಗಿ ತೆಗೆದುಕೊಂಡನು. Bible says Abraham believed in God and God counted that faith as a righteous. ಹಾಗಾದ್ರೆ ಎಂತ ಪರಿಸ್ಥಿತಿ ನಮ್ಮ ಮುಂದೆ ಇದ್ರೂ ಕೂಡ, Whatever the situation we are, ಈ ಪರಿಸ್ಥಿತಿ ದೇವರು ಬದಲಾಯಿಸ್ತಾನೆಂಬ ನಂಬಿಕೆ ನಮ್ಮ ಒಳಗೆ we should ಇರುವುದಾದ್ರೆ, have the faith that God is going to turn it around, ಈ ನಂಬಿಕೆ ಮೂಲಕ ದೇವರನ್ನು ಮೆಚ್ಚಿಸೋದಕ್ಕೆ ಸಾಧ್ಯ. and through this faith we can please God. ದೇವರನ್ನು ಹುಡುಕೋರು ದೇವರು ಇದ್ದಾನೆ ಮತ್ತು ಹುಡುಕರು ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ನಂಬಬೇಕು. We have to believe that those who seek God is going to reward those who seek him diligently. ಸುಮ್ಮನೆ ಪ್ರಾರ್ಥಿಸುವುದಲ್ಲ, And we shouldn't pray simply, ಸುಮ್ಮನೆ ನಂಬಿಕೆಯನ್ನು ಅರಿಕೆ ಮಾಡುವುದಲ್ಲ, we shouldn't confess simply. ಇದ್ದಾನೆ ದೇವರು ಮತ್ತು ಹುಡುಕರು ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ಪೂರ್ಣವಾಗಿ We ನಂಬಬೇಕು. should believe that God exists and those who seek him, God is a God of rewarder. ಹಲ್ಲೆಲೂಯಾ. Hallelujah. ನಾ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. I want to tell one more thing. ಅನೇಕರು ನಂಬಿಕೆಯಲ್ಲಿ ಬೆಳೆದಿ ಇರುವುದಕ್ಕೆ ಕಾರಣಗಳೇನು? What are the reasons for people who are not able to grow in their faith? ಒಂದನೇದಾಗಿ
First of all, Psalm chapter 1, 1 to 3 ವಾಕ್ಯ ಓದಿದ ಹಾಗೆ Psalm 1, 1 to 3, the scripture says, ವಾಕ್ಯದಲ್ಲಿ ಬೇರೂರದೆ ಇರುವ ಕಾರಣ. they are not rooted, deeply rooted in the word. ಅಲ್ಲಿ ಹೇಳ್ತಾರೆ ಯಾವನು ದುಷ್ಟರ ಆಲೋಚನೆ ನಡೆಯುತ್ತೆ, ಪಾಪಾತ್ಮರ ಮಾರ್ಗ ನಿಂತುಕೊಳ್ಳದೆ, ಧರ್ಮನಿಂದಕರ ಕೂತ್ಕೊಳ್ಳದೆ, ಹಗಲು ಯೆಹೋವನ ಧರ್ಮಶಾಸ್ತ್ರ ಆನಂದ ಪಡುವ ಧನ್ಯನೆಂಬುದಾಗಿ ವಾಕ್ಯ ಹೇಳ್ತದೆ. Bible says, blessed is the man who does not walk in the counsel of the wicked, or stand in the way of the sinners, or sit in the seat of mockers, but delight in the law of the Lord day and night. ವಾಕ್ಯ ಎಂಬ ಅಡಿಪಾಯದಲ್ಲಿ ದೃಢವಾಗಿ ನಿಲ್ಲುವುದಾದರೆ, If we stand firm in the foundation of God's word, ಯಾವ ಪರಿಸ್ಥಿತಿ ನಮ್ಮನ್ನು ಅಲಗಾಡಿಸಲು ಸಾಧ್ಯವಿಲ್ಲ. no situation or circumstance can shake us. ಮ್ಯಾಥ್ಯೂ 7:24-27 ಆತನು ಬಂಡೆಯ ಅಡಿಯಲ್ಲಿ ಅಸ್ಥಿವಾರ ಹಾಕಿದ್ದಕ್ಕೆ ಸಮಾನ ಎಂಬುದಾಗಿ ಓದುತ್ತೇವೆ. Matthew 7:24-27, the scripture says that man is like a person who has built his house on the rock. ಎರಡನೇದಾಗಿ ನಂಬಿಕೆಯಲ್ಲಿ ಬೆಳೆದಿರುವುದಕ್ಕೆ ಕಾರಣ, Second reason for not able to grow in faith, ಈಗಾಗಲೇ ಓದಿದ ವಾಕ್ಯ ಜೆರೆಮಯ 51:46 ವಾಕ್ಯ ಪ್ರಕಾರ, according to the scripture Jeremiah 51:46, ಕೇಳುವ ವಾರ್ತೆಗಳನ್ನು ನಾವು ಕಿವಿಗೆ ತಗೊಳ್ಳುವುದ ನಿಮಿತ್ತ ನಂಬಿಕೆ ಅಂದ್ರೆ ನಂಬುವ ನಿಮಿತ್ತ ನಾವು ಬೆಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ. because of the news which we hear, because of that we are not able to grow in our faith. ಮೂರನೇದಾಗಿ ನಂಬಿಕೆಯಲ್ಲಿ ಬೆಳೆದಿದ್ದಕ್ಕೆ ಕಾರಣ, Third reason why we are not able to grow in the faith, ಮ್ಯಾಥ್ಯೂ ಚಾಪ್ಟರ್ 6:30-31 ಹೇಳ್ತದೆ, Matthew 6:30-31 says, ಚಿಂತೆ ನಮ್ಮಲ್ಲಿರುವಂತಹ ಚಿಂತೆಯ ನಿಮಿತ್ತವಾಗಿ, because of the worry which is inside of us. ಚಿಂತೆ ಇಲ್ಲ ಎಂಬುದಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇಲ್ಲ. I'm not saying there is no worry at all. ಚಿಂತೆ ಇಲ್ಲದ ವ್ಯಕ್ತಿ ಲೋಕದಲ್ಲಿ ಇಲ್ಲ. There is no person who doesn't have any worries. ಅದು ಯೇಸು ಹೇಳಿದ್ದಾನೆ 1 Peter 5:7 ನಲ್ಲಿ, But 1 Peter 5:7, Jesus ನಿಮ್ಮ said like this, ಚಿಂತೆನೆಲ್ಲ ಆತನ ಮೇಲೆ ಹಾಕಿರಿ, ಆತ ನಿಮಗಾಗಿ ಚಿಂತಿಸುತ್ತಾನೆ. cast away all your worries upon him, he will take care. ನಮ್ಮ ಚಿಂತೆಯನ್ನು ಆತನ ಮೇಲೆ ಹಾಕುವುದಾದರೆ, We have to put all our worries upon him, ಆತ ನಮಗಾಗಿ ಚಿಂತಿಸುತ್ತಾನೆ. and he will take care. ನಾವಾಗಿ ನಮ್ಮ ಕುರಿತು ಚಿಂತೆ ಮಾಡುವುದಾದರೆ, If we worry about ourselves, ನಾವು ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. we cannot accomplish anything. ಓಕೆ, ನಾಲ್ಕನೇದಾಗಿ Fourthly, ನಾವು ನಂಬಿಕೆಯಲ್ಲಿ ಬೆಳೆದಿರುವುದಕ್ಕೆ ಕಾರಣ, what is the reason for not growing in faith? ಮ್ಯಾಥ್ಯೂ 14:30-31 ನಲ್ಲಿ ಪುನಃ ಓದ್ತೇವೆ. Matthew 14:30-31, we read it again. ಯೇಸು ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ, Jesus is walking on the water, ಶಿಷ್ಯರು ಬೋಟ್ ಅಲ್ಲಿದ್ದಾರೆ, and disciples are in the boat, ಬೋಟ್ ಅಲೆಗಳಿಗೂ ಬಿರುಗಾಳಿಗೆ ಸಿಕ್ಕಾಕೊಂಡಿದೆ. and the boat is in midst, they tussle between the water ಶಿಷ್ಯರೆಲ್ಲ and the waves ಭಯಪಟ್ಟು- and the wind, ಶಿಷ್ಯರಲ್ಲಿ ಭಯಪಟ್ಟು ಕೂಗಾಡ್ತಾ ಇದ್ದಾರೆ. and all the disciples are afraid and they are shouting, ಯೇಸು ನಾನೇ ಎಂಬುದಾಗಿ ಹೇಳಿದ. and Jesus said, it is I. ಪೇತ್ರ ನೀನೇ ಆದ್ರೆ ನನ್ನನ್ನು ನೀರಿನ ಮೇಲೆ ನಡೆದುಕೊಂಡು ನಿನ್ನ ಬಳಿ ಬರ್ಲಿಕ್ಕೆ ಅಪ್ಪಣೆ ಕೊಡು ಅಂತ And ಕೇಳಿದ. Peter said, if it is you, allow me to walk on the water. ಯೇಸು ಬಾ ಅಂತ ಹೇಳಿದ. Jesus said, come. ಆತನು ನಡೆದುಕೊಂಡು ಬಂದ. And Peter walked on the water. ವಾಕ್ಯ ಹೇಳ್ತದೆ, The word of God says, ಅವನು ಬೀಸುವಂತ ಬಿರುಗಾಳಿಯನ್ನು ಮತ್ತು ಅಪ್ಪಳಿಸುವಂತ ಅಲೆಗಳನ್ನು ನೋಡಿ ಭಯಪಟ್ಟನು. he saw the waves and the wind which was against. ಇವತ್ತು ಪರಿಸ್ಥಿತಿ ನೋಡಿ ನಮ್ಮ ಒಳಗಡೆ ಒಂದು ಭಯ ಬಂದು ಬಿಟ್ಟಿದೆ. Today we also seeing all the circumstances and the fear has gripped ಭಯ us. ಸೈತಾನನಿಂದ ಬರುವುದಂತ ನಾನು ಹೇಳ್ತಾ ಇಲ್ಲ. Fear is not coming from Satan, ಭಯವೇ ಸೈತಾನನಾಗಿದ್ದಾನೆ. rather fear itself is Satan. 2 Kings chapter 19:7 ಅಲ್ಲಿ ಓದ್ತೇವೆ ಅದನ್ನು. We read it in 2 Kings ಅದಕ್ಕೆ 19:7. ಜಾಬ್ chapter 3:25 and ಜಾಬ್ chapter 9:35 ಅಲ್ಲಿ ಓದುವುದಾದರೆ, When we read in Job 3:25 and Job 9:25, ಜೋಬನ್ ಹೇಳ್ತಾನೆ, ನಾನು ಯಾವುದಕ್ಕೆ ಭಯಪಡ್ತೇನೆ ತಪ್ಪದೆ ನಡೀತದೆ ಎಂಬುದಾಗಿ. Job is saying, for what I'm fearing, the same thing is ಭಯವು coming. ಸೈತಾನನಾಗಿದ್ದಾನೆ. Fear is Satan himself. ನಾವು ಯಾವ ಪರಿಸ್ಥಿತಿಗೂ ಭಯಪಡಬಾರದು, We shouldn't fear for any situation, ಕಾರಣ ದೇವರು ನಮ್ಮೊಂದಿಗಿದ್ದಾನೆ. because God is with us. Psalm 23:4 ಹೇಳ್ತದೆ, Psalm 23:4 says, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ಹಾದು ಹೋಗುವಾಗ ನೀನು ಹತ್ತಿರೋ ದಿನ ಕೇಡಿಗೆ ಅದರೇನು, ನಿನ್ನ ದೊಣ್ಣೆ ಕೋಲು ನನಗೆ ಧೈರ್ಯ ಕೊಡ್ತದೆ. when I walk through the valley of death, I will not fear, because your rod and staff gives me ಓಕೆ, boldness. ನಾಲ್ಕನೇದಾಗಿ ನಂಬಿಕೆಯಲ್ಲಿ ಬೆಳೆದೇ ಇರುವುದಕ್ಕೆ ಕಾರಣ ಭಯ ಎಂಬುದಾಗಿ ತಿಳ್ಕೊಂಡೆವು. We saw that because of fear we are not able to grow in faith. ಐದನೇದಾಗಿ ನಂಬಿಕೆಯಲ್ಲಿ ಬೆಳೆದಕ್ಕೆ ಇರುವುದಕ್ಕೆ ಕಾರಣ ಸಂಶಯ ಅಥವಾ ಅಪನಂಬಿಕೆ ಎಂಬುದಾಗಿ ಹೇಳ್ಬೋದು. ಮ್ಯಾಥ್ಯೂ 21:21 ನಲ್ಲಿ ಓದ್ತೇವೆ. Fifthly, why we are not able to grow in faith is because of doubt. ಹಲ್ಲೆಲೂಯಾ. Hallelujah. ನಾವು ದೇವರನ್ನು ಸಂಶಯ ಪಡಬಾರದು. We shouldn't doubt God. ನಾವು ಪರಿಸ್ಥಿತಿ ಏನೇ ಇದ್ರೂ ಕೂಡ ನಾವು ದೇವರನ್ನು ನಂಬಬೇಕು. Whatever the situation, we should trust God. ನೋಡಿ, ಲೂಕ್ 17:11-19 ನಲ್ಲಿ Luke 17:11-19, when we 10 ಜನ see, ಕುಷ್ಠರೋಗಿಗಳು ದಾವೀದ ಕುಮಾರನೇ ಕರುಣಿಸಂತ ಕೂಗಿಕೊಂಡ್ರು. and there was 10 lepers who were crying,
Son of David, have mercy on us. ಯೇಸು ಅವರಿಗೆ ಹೋಗಿ ನಿಮ್ಮ ಯಾಜಕ ತೋರಿಸಿ ಅಂತ ಹೇಳಿದ. And Jesus said, go to the high priest and show yourself. ಯಾಕೆ ಯಾಜಕರಿಗೆ ತೋರಿಸಬೇಕಾಗಿತ್ತು? Why he said to show to priests? ಗುಣವಾದವರು ಲೆವಿಟಿಕಲ್ 14 ಚಾಪ್ಟರ್ ಓದಿದ್ರೆ ಗೊತ್ತಾಗ್ತದೆ ನಿಮಗೆ. If you read Leviticus chapter 14, ಗುಣವಾದವರು, ಗುಣವಾದ ಕುಷ್ಠರೋಗದಿಂದ ಗುಣವಾದವರು ಅದು ಅವರು ಯಾಜಕನ ಬಳಿ ಹೋಗಿ ದೃಢಪಡಿಸಬೇಕಾಗಿತ್ತು. Those who are healed by the leprosy, they have to go and show themselves to the priest, and priest has to examine them. ಯೇಸು ಹೇಳಕ್ಕೆ ಮುಂಚೆ ಹೇಳಿದ ನಂತರವೂ ಅಲ್ಲಿಂದ ಹೊರಡುವಾಗಲೂ ಅವರಿಗೆ ಸೌಖ್ಯವಾಗಿರಲಿಲ್ಲ. Even when Jesus was talking, when they left, they were not healed. ಆದ್ರೆ ಯೇಸು ಒಂದು ಮಾತನಾಡಿದ, ಆ ಮಾತನ್ನು ನಂಬಿ ಅವರು ಹೊರಟು ಹೋದ್ರು. But Jesus said one thing and they believed and went from there. ಅವರು ಅಪನಂಬಿಕೆ ಮಾಡಿ ಸಂಶಯ ಪಡಲಿಲ್ಲ. They never disbelieved or they never doubted. ನಾವು ಸಂಶಯ ಪಡದೆ ನಂಬುವುದಾದ ದೇವರು ನಮಗೆ ದೊಡ್ಡ ಕಾರ್ಯನ ನೋಡ್ಲಿಕ್ಕೆ If we ಸಾಧ್ಯ. do not doubt but we believe, we can see great things. ಆರನೇದಾಗಿ ನಂಬಿಕೆಯಲ್ಲಿ ಬೆಳೆದಿರುವುದಕ್ಕೆ ಕಾರಣ, Sixthly, why we are not able to grow in our faith. ಮ್ಯಾಥ್ಯೂ ಚಾಪ್ಟರ್ 26:40-41 ಪ್ರಾರ್ಥನಾ ಜೀವಿತ ಇಲ್ಲದಿರುವುದೇ. Matthew 26:41 to 44 we see because of our lack of prayer. ನಮ್ಮಲ್ಲಿ ಪ್ರಾರ್ಥನಾ ಜೀವಿತ ಇಲ್ಲದೆ ಹೋದರೆ, if we don't have a life of prayer, ನಂಬಿಕೆಯಲ್ಲಿ ಬೆಳೆಯುವುದಕ್ಕೂ ನಂಬಿಕೆ ನಿಲ್ಲುವುದಕ್ಕೂ ನಮಗೆ we ಸಾಧ್ಯವಾಗುವುದಿಲ್ಲ. cannot stand or grow in our faith. ಯೇಸು ಕ್ರಿಸ್ತನ ಜೀವಿತ ಒಂದು ಪ್ರಾರ್ಥನಾ ಜೀವಿತವಾಗಿತ್ತು. The life of Jesus was a life of prayer. ಅಪಾರವಾದ ನಂಬಿಕೆಯುಳ್ಳವನಾಗಿ ನಿಲ್ಲುವುದನ್ನು ಆತನನ್ನು ಕಾಣ್ತೇವೆ He ನಾವು. had tremendous faith in his life. ಏಳನೇದಾಗಿ 2 Corinthians chapter 5:7 ಓದುವುದಾದರೆ, Seventhly, we can see in 2 Corinthians 7:5 ಯಾಕೆ ಅನೇಕರು ನಂಬಿಕೆಯಲ್ಲಿ ಬೆಳೆಯಲಿಕ್ಕೆ why ಸಾಧ್ಯವಾಗ್ತಾ so ಇಲ್ಲ. many people are not able to grow in their faith. ವಾಕ್ಯದಲ್ಲಿ ಓದುವುದನ್ನೇ ನಾವು ನೋಡುವವರಾಗಿ ಅಲ್ಲ ನಂಬುವವರಾಗಿ ನಡೀತೇವೆ ಅಂತ. We walk not by sight but by faith. ಅಂದ್ರೆ ಅನೇಕರು ಏನ್ ಮಾಡ್ತಾರೆ ಅಂತ ಪರಿಸ್ಥಿತಿಗೆ ನೋಡಿ ನಡೀತಾರೆ, ನಂಬಿ ನಡೆಯುವುದಿಲ್ಲ. So many people walk according to the situation, not by faith. ನಾವು ನಂಬಿಕೆ ಹೆಜ್ಜೆ ಇಡುವುದಾದರೆ, But if we keep the step of faith, ದೇವರು ನಮಗ ಕಾರ್ಯಗಳನ್ನು ಮಾಡುತ್ತಾನೆ. God will do things for us. ನಂಬಿಕೆಯಲ್ಲಿ ಬೆಳೆಯುವುದಕ್ಕೆ ನಮಗೆ ಸಾಧ್ಯವಾಗ್ತದೆ. We can grow in our faith. ಓದಿದ ವಾಕ್ಯಕ್ಕೆ ಬರುವ ಜೆರೆಮೀಯ 17:7 ಓದ್ತೇವೆ. Let us come back to Jeremiah 17:7. We read already. ಯಾವನು ಯೆಹೋವನನ್ನು ನಂಬಿದ್ದಾನೋ, ಯಾವನಿಗೆ ಯೆಹೋವನು ಭರವಸನಾಗಿದ್ದನೋ ಅವನು ಧನ್ಯನೆಂಬುದಾಗಿ. But blessed is the man who trusts in the Lord, whose confidence is in him. ನಾವು ದೇವರು ನಂಬುವುದು ಮಾತ್ರವಲ್ಲ, Not only we are believing in the ದೇವರೇ Lord, ನಮಗೆ ಭರವಸೆ ಆಗಿರಬೇಕು. and God alone must be our trust. ಈ ಕೊರೋನಾ COVID-19 ಸುತ್ತಮುತ್ತಲು ಭೂಲೋಕದ ಹರಡಿರುವ ಸಂದರ್ಭದಲ್ಲಿ When corona and COVID-19 is spread across all over, ಅನೇಕರು ಕೆಲಸ ಕಳೆಕೊಂಡು ವ್ಯಾಪಾರ ನಷ್ಟಪಟ್ಟು ಹೊಂದಿಕೊಂಡು ಭಯದಲ್ಲಿ ಜೀವಿಸುವ ಸಂದರ್ಭದಲ್ಲಿ many people lost their jobs and business, and when they are living in fear, ನಾನು ನಿಮಗೆ ಒಂದು ಉತ್ಸಾಹ ಪಡಿಸಲಿಕ್ಕೆ I ಇಷ್ಟಪಡ್ತೇನೆ. want to encourage all of you, ದೇವರಲ್ಲಿ ಭರವಸೆ ಇಡಿರಿ. trust in the Lord. ದೇವರಲ್ಲಿ ಭರವಸೆ ಇಡುವುದಕ್ಕೆ ದೇವರೇ ನಮ್ಮ ಭರವಸೆ. Not trusting in the Lord, God himself is our trust. ದೇವರೇ ನಮ್ಮ ಭರವಸೆ ಆಗಿರಬೇಕು. God himself must be our trust. ದೇವರು ನಮ್ಮ ಭರವಸೆ ಆಗಿರುವುದಾದರೆ If God is our trust, ಕಷ್ಟಪಡುವುದಿಲ್ಲ ನಾವು. we will not toil. ಮುಂದಿನ ವಾಕ್ಯಕ್ಕೆ ಓದುವುದಾದರೆ, If we read this for the scriptures, ಆತನು ನೀರಿನ ಕಾಲುವೆಗಳ ಬಳಿ ಬೆಳೆದ ಮರಕ್ಕೆ ಸಮಾನ ಮಾತ್ರವಲ್ಲ, ಬೇರುಗಳನ್ನು ಹರಡಿ ಹೊಳೆಯ ಸಮೀಪ ಆತನು ಫಲ ಬಿಡುವ ದಗೆಗೆ ಭಯಪಡದೆ ಫಲ ಬಿಡುವಂತ ಒಂದು ಮರಕ್ಕೆ ಸಮಾನ ಎಂಬುದಾಗಿ. the following word says, he will be like a tree planted by the water that sends out its roots by the stream. It does not fear when heat comes. Its leaves are always green. It has no worries in a year of drought and never fails to bear fruit. ದಗೆ ಎಂದರೆ The heat means ಲೋಕದ ಕಷ್ಟಗಳು, the difficulties of the world, ಹಿಂಸೆಗಳು, the challenges, ಕೊರತೆಗಳು, all the ಹೋರಾಟಗಳು, or any challenges, struggles that we come across. ಈ ದೇವರಲ್ಲಿ ನಂಬಿಕೆ ಇಡುವ, ದೇವರನ್ನು ಭರವಸೆಯಾಗಿಟ್ಟುಕೊಳ್ಳುವವನು ಯಾವನು ಯಾವ ದಗೆಗೂ ಭಯಪಡುವುದಿಲ್ಲ. Those who believe and trust in God, he will not fear for any heat. ನಾವು ದೇವರ ಮೇಲೆ ನಿಟ್ಟ ನಂಬಿಕೆ ಬಿಡುವುದು ಬೇಡ. Let us not leave the faith that we kept on ಯೇಸುವೇ God. ನಮ್ಮ ಭರವಸೆ ಆಗಿರಲಿ. Let Jesus himself be our trust. ಖಂಡಿತ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಹೋಗುತ್ತಾನೆ. Surely God is going to bless us. ಬನ್ನಿ ನಾವು ಪ್ರಾರ್ಥನೆ ಮಾಡುವ. Let us come pray. ಪ್ರೀತಿ ಸ್ವರೂಪನಾದ ಪರಲೋಕ ತಂದೆಯೇ, Loving Heavenly Father, ಯೇಸುವಿನ ಹೆಸರಿನಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ we come to your throne in the name of our Lord and Savior Jesus Christ through the help of Holy Spirit. ನಿಮ್ಮ ಪಾದಕ್ಕೆ ಬಂದಿದ್ದೇವೆ. We come to ನಮ್ಮ you. ವಾರ್ತೆ ಕೇಳುವ ಎಲ್ಲ ಸಹೋದರರನ್ನು ಆಶೀರ್ವಾದ ಮಾಡು. Lord, bless everyone, those who are hearing this ಈ word. ಸಭೆಯನ್ನು ಅನುಗ್ರಹಿಸು. Bless this church. ಕೇಳುವ ಜನರ ಜೀವಿತದಲ್ಲಿ
ಒಂದು ಬಿಡುಗಡೆ ಕಾಣಲು ನೀನು ಸಹಾಯ ಮಾಡಬೇಕೆಂಬುದ ಕರ್ತನಿಗೆ Lord, ಕೇಳ್ಕೊಳ್ತೇನೆ. those who are hearing this scripture, let the deliverance come in their life. ರೋಗಿಗಳ ಮೇಲೆ ಸೌಖ್ಯ ಪ್ರಕಟವಾಗಲಿ. And the healing take place on all the ailments. Those who are ಕೊರತೆಯುಳ್ಳವರ having ಕೊರತೆ ನೀಗಿಸಲ್ಪಡಲಿ. those who are in need, let their needs be met in Jesus' name. ಬಂಧನಗಳು ಬಿಚ್ಚಲ್ಪಡಲಿ. Let every bondages be broken. ಪ್ರತಿಯೊಬ್ಬರ ಕಣ್ಣನ್ನು ಒರೆಸುವುದಕ್ಕಾಗಿ ಸ್ತೋತ್ರ. Lord, thank you for wiping out their tears. ನಂಬಿಕೆಯುಳ್ಳವರು ಭರವಸೆಯುಳ್ಳವರು ನಿಲ್ಲಲು ಸಹಾಯ ಮಾಡು. Lord, help them to stand faithfully in faith and in trust in ಕಾರ್ಯ you. ಮಾಡೋದಕ್ಕೆ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ತಂದೆ. Thank you, Lord, that you are going to do that. In Jesus' name we pray. ಆಮೆನ್. Amen.